ನಮಸ್ಕಾರ ನನ್ನೆಲ್ಲ ವೀಕ್ಷಣಾ ಬಾಂಧವರಿಗೆ. ಇಂದು ನಾನು ಶ್ರೀ ಸದ್ಗುರು ನಾರಾಯಣಪ್ಪ ಭಾಸ್ಕರ್ ಮಹಾರಾಜ ಇವರ ಪುಣ್ಯತಿಥಿ ಹಾಗೂ ಶ್ರೀ ವಿಠೋಬ ದೇವರ ದಿಂಡಿ ಮಹೋತ್ಸವ ಹಾಗೂ ವಿಠ್ಠಲ ರುಕ್ಮಾಬಾಯಿ ಮೂರ್ತಿ ಪ್ರತಿಷ್ಠಾಪನೆ 62ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸುವ ಒಂದು ದೃಶ್ಯವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಇಚ್ಛಿಸ್ತಾ ಇದ್ದೇನೆ. ನೋಡಿ, ಇಲ್ಲಿ ಎಷ್ಟೊಂದು ಅದ್ಭುತವಾಗಿ ರಂಗೋಲಿಯನ್ನು ಬಿಡಿಸಿದ್ದಾರೆ. ಅದೇ ರೀತಿ ಸಂತರು ಭಜನೆ ಅಂದರೆ ಪಂಢರಾಪುರದ ಕೀರ್ತನ ಭಜನಾವಳಿಗಳನ್ನು ಇಲ್ಲಿ ಅವರು ಹೇಳ್ತಾ ಇದ್ದರು. 2 ದಿನಗಳ ಕಾಲ ಈ ಭಜನೆಯನ್ನು ಹೇಳುವ ರೀತಿ, ಆಮೇಲೆ ಆ ದೇವರು ಪವಾಡ ಹಾಗೂ ಆ ಭಕ್ತರು ಬರುವ ರೀತಿ, ಆ ತುಕಾರಾಮನನ್ನು ನೆನೆಯುವುದು, ಆ ತುಕಾರಾಮ ಬರುವ ಶೈಲಿಯ ಬಗ್ಗೆ ಈ ಸಂತರು ತಮ್ಮದೇ ಆದ ಧಾಟಿಯಲ್ಲಿ ಎಷ್ಟು ಅದ್ಭುತವಾಗಿ ಹಾಡಿದ್ದಾರೆಂದರೆ ಅಷ್ಟೊಂದು ಅದ್ಭುತವಾಗಿ ಹಾಡಿದ್ದಾರೆ. ಈ ಕೀರ್ತನೆಯನ್ನು ಕೇಳಿದರೆ ನಮ್ಮ ಜೀವನವು ಪಾವನವಾಗುತ್ತದೆ. ಈಗಿನ ಕಾಲದಲ್ಲಿ ಈ ಕೀರ್ತನೆಗಳು ಮಾಯವಾಗ್ತಾ ಬರ್ತಾ ಇದ್ದಾವೆ. ಎಲ್ಲೋ ಒಂದು ಕಡೆ ಕೇಳೋದು. ನೋಡಿ, ಇಲ್ಲಿಯೇ ಈ ಹೂವಿನ ಮಾಲೆಯನ್ನು ಸಹ ಹಚ್ಚಿದ್ರು. ಅದರ ಒಂದು ಝಲಕ್ಕು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಅದೇ ರೀತಿ ಬೇಸಿಗೆ ಆದದ್ದರಿಂದ ನಾನಾ ರೀತಿಯ ಹಣ್ಣುಗಳು ಕೂಡ ಇಲ್ಲಿ ಬಂದಿದ್ವು. ನೋಡಿ, ಈ ಮಾಲೆಯನ್ನು ಈ ವಿಠೋಬ ರುಕ್ಮಿಣಿ, ಅದೇ ರೀತಿಯಾಗಿ ಮಾರುತಿ ಮಂದಿರ ಕೂಡ ಇಲ್ಲೇ ಇದೆ. ಹಣ್ಣು ತಗೊಳ್ಳೋರು ಹಣ್ಣು ತಗೊಳ್ಳೋದು, ಕಾಯಿ ತಗೊಳ್ಳೋರು ಕಾಯಿ ತಗೊಳ್ಳೋದು, ಹೂವಿನ ಮಾಲೆ ತಗೊಳ್ಳೋರು ಹೂವಿನ ಮಾಲೆ ತಗೊಂಡು, ಬೇಸಿಗೆ ಕಾಲ ಆದ್ದರಿಂದ ಜನರು ಬರ್ತಾಯಿದ್ರು. ಅದಕ್ಕೆ ಈ ಹಣ್ಣುಗಳನ್ನು, ವಿವಿಧ ಹಣ್ಣುಗಳನ್ನು ಭಕ್ತರು ದೇವರಿಗೆ ಯಾವ ರೀತಿ ತಮ್ಮ ಕಾಣಿಕೆಯನ್ನು ಅರ್ಪಿಸ್ತಾರೆ, ಅವರ ಅಭಿರುಚಿಗೆ ತಕ್ಕಂತೆ ಅವರು ಅರ್ಪಿಸ್ತಾರಂತ ನಾವು ಇಚ್ಛಿಸ್ತೀವಿ. ಅದೇ ರೀತಿ ದೇವರಿಗೂ ಸಹ ಭಕ್ತರು ತಮ್ಮ ಒಂದು ಕಾಣಿಕೆಯನ್ನು ಅಥವಾ ತಮ್ಮ ಸೇವೆಯನ್ನು ಹಣ್ಣುಗಳ ರೂಪದಲ್ಲಿ, ಆಮೇಲೆ ಹಣದ ರೂಪದಲ್ಲಿ ಸಲ್ಲಿಸುತ್ತಾರೆ. ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಲು ಎಲ್ಲ ಅಂದರೆ ಒಂದೇ ಕೈಯಿಂದ ಏನೂ ಆಗೋದಿಲ್ಲ. 2 ಕೈ ಸೇರಿದರೆ ಮಾತ್ರ ಚಪ್ಪಾಳೆ ಎನ್ನುವುದನ್ನು ನಾವು ಇಲ್ಲಿ ತಿಳಿದುಕೊಳ್ಳೋಣ. ವಿವಿಧ ಆಕಾರದಲ್ಲಿ ಹೂಗಳು, ಸುಗಂಧಿ ಹೂವು, ಸೇವಂತಿಗೆ ಹೂವು, ಚೆಂಡು ಹೂವು, ಗುಲಾಬಿ ಹೂವು, ವಿವಿಧ ರೀತಿಯ ಹೂಗಳನ್ನು ಮಾಲೆಯ ರೂಪದಲ್ಲಿ ಅಲಂಕರಿಸಿ ಎಷ್ಟೊಂದು ಅದ್ಭುತವಾಗಿ, ಕೆಲವೊಂದು ಭಕ್ತರದು ಕೆಲವೊಂದು ಅಭಿಪ್ರಾಯ ಅಂದರೆ ಕೆಲವೊಂದು ಬೇರೆ ಬೇರೆ ಅಭಿರುಚಿ ಇರುತ್ತವೆ. ಆ ಅಭಿರುಚಿಯ ಮುಖಾಂತರ ಅವರು ದೇವರಿಗೆ ಹೂವನ್ನು ಅರ್ಪಿಸುವ ಮೂಲಕ ತಮ್ಮ ಸೇವೆಯನ್ನು ಅರ್ಪಿಸುತ್ತಾರೆ ಅಂತ ಹೇಳಲಿಕ್ಕೆ ಇಚ್ಛಿಸುತ್ತೇನೆ. ನೋಡಿ, ಕೆಲವೊಬ್ಬರು ಹಣ್ಣು ತಗೊಳ್ತಾರೆ, ಕೆಲವೊಬ್ಬರು ಕರ್ಪೂರ ತಗೋತಾರೆ, ಕೆಲವೊಬ್ಬರು ಊದಿನ ಕಡ್ಡಿ ತಗೋತಾರೆ, ಕೆಲವೊಬ್ಬರು ಮಾಲೆ ತಗೋತಾರೆ, ಕೆಲವೊಬ್ಬರು ಬಿಡಿ ಹೂವನ್ನು ಒಯ್ದು ದೇವರಿಗೆ ಅರ್ಪಣೆ ಮಾಡ್ತಾರೆ. ಅಂದ್ರೆ ನಮ್ಮ ಕೈಲಿಂದ ಯಾವ ರೀತಿ ಸಾಧ್ಯವಾಗುತ್ತೋ ಆ ರೀತಿ ದೇವರಿಗೆ ನಮ್ಮದ ಒಂದು ಅಳಿಲ ಸೇವೆ ಅಂತ ಮಾಡ್ತಾ ಇರ್ತಾರೆ. ಈ ಮಹೋತ್ಸವಕ್ಕೆ ಕೆಲವೊಬ್ಬರು ದಾನಿಗಳು ಕೆಲವೊಂದು ಅನ್ನದಾನಕ್ಕೆ ಇಂತಿಷ್ಟು ಈ ವಸ್ತುವನ್ನು ಕೊಡಿಸೋದು, ಕೆಲವೊಬ್ಬರು ಇದನ್ನು ಎಲ್ಲರೂ ಕೊಡಿಸ್ತಿರ್ತಾರೆ. ಅದೇ ರೀತಿ ಇಲ್ಲಿ ನೋಡಿ, ಸಾಯಂಕಾಲ ಆಯಿತು, ದೇವರ ದರ್ಶನ, ಅದೇ ರೀತಿ ಭಜನೆಗಳು ಇನ್ನೂ ಮುಂದುವರೆದಿದ್ವು. ನೋಡಿ, ನಮ್ಮ ಕುಟುಂಬ, ನಮ್ಮ ಪರಿವಾರ ಸಹ ಈ ದೇವರ ದರ್ಶನ ಪಡೆದುಕೊಂಡು ಸ್ವಲ್ಪ ನೆಮ್ಮದಿಯನ್ನು ಹಾಗೂ ಶಾಂತಿಯನ್ನು ಪಡೆದುಕೊಂಡ್ವಿ. ನಾವು ಸಾಯಂಕಾಲ ಆಗಿತ್ತು. ನೋಡಿ, ಸಾಯಂಕಾಲದ ಸಂದರ್ಭದಲ್ಲಿ ನಮ್ಮ ಕುಟುಂಬ ಈ ದೇವರ ದರ್ಶನವನ್ನು ಪಡೆದುಕೊಂಡು ಸ್ವಲ್ಪ ಮಟ್ಟಿಗೆ ನಮ್ಮ ಮನಸ್ಸಿನ ಭಾರವನ್ನು ದೇವರ ಪಾದದಡಿಗೆ ಇಟ್ಟು ನಮ್ಮ ಸೇವೆಯನ್ನು ಹಾಗೂ ನಮ್ಮ ಇಷ್ಟಾರ್ಥಗಳನ್ನು ದೇವರಲ್ಲಿ ಬೇಡಿಕೊಳ್ಳುತ್ತಾ ಇರುವ ಒಂದು ಝಲಕ್ ನೀವು ಕೂಡ ನೋಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ದೇವರನ್ನು ಪ್ರಾರ್ಥಿಸಿಕೊಂಡು ಇಲ್ಲಿ ತೀರ್ಥ ಪ್ರಸಾದವನ್ನು ತೆಗೆದುಕೊಳ್ಳುವ ಈ ಒಂದು ದೃಶ್ಯ ಕಣ್ತುಂಬಿ ತುಳುಕ್ತಾ ಇದೆ. ನೋಡಿ, ಅದೇ ರೀತಿ ಸಾಯಂಕಾಲ ಆಗಿತ್ತು. ಆಮೇಲೆ ಅನ್ನ ಸಂತರ್ಪಣೆಯನ್ನು ಸಹ ಇಲ್ಲಿ ಏರ್ಪಡಿಸಿದ್ರು. ಅನ್ನ ಸಂತರ್ಪಣೆಯನ್ನು
ಎಷ್ಟೊಂದು ರುಚಿಕರವಾಗಿ ಮಾಡಿರ್ತಾರೆ ಅಂದರೆ ನಾವು ಮನೆಯಲ್ಲಿ ಎಲ್ಲ ವಸ್ತು ಇಟ್ಕೊಂಡು ಎಲ್ಲ ರೀತಿ ರೆಡಿ ಮಾಡಿದರೂ ಈ ರುಚಿ ಎಂದೂ ಸಿಗಲ್ಲ. ನೋಡಿ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ, ಅಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈ ಪ್ರಸಾದ ಅಂತಂದರೆ ಇಷ್ಟು ಸಿಕ್ಕವರಿಗೆ ಸಿಗೋದಿಲ್ಲ. ಅದಕ್ಕಾಗಿಯೇ ಹಿಂದೆ ನಮ್ಮ ತಾತ ಅದು ಒಂದು ಹಾಡು ಹೇಳ್ತಿತ್ತು, ಸಿದ್ಧಾರೂಢರ ಜೋಳಿಗೆ ಜಗಕ್ಕೆಲ್ಲ ಹೋಳಿಗೆ ಅಂತ. ಅಂದ್ರೆ ಸಿದ್ಧಾರೂಢರು ಇಷ್ಟು ಪ್ರಸಾದ ಹಾಕಿದರೂ ಅದೆಲ್ಲ ಜಗತ್ತಿಗೆ ಪ್ರಸರಿಸ್ತಿತ್ತಂತೆ. ಅದೇ ರೀತಿ ಈ ದೇವರ ಪ್ರಸಾದವು ನಮ್ಮ ಇಷ್ಟಾರ್ಥವನ್ನು ಈಡೇರಿಸಲಿ ಅಂತ ದೇವರೊತ್ತಿಗೆ ಬೇಡ್ಕೊಳ್ತಾ, ನಾವು ಈ ವಿಠೋಬ ಹಾಗೂ ರುಕ್ಮಾಬಾಯಿಯನ್ನು ನೆನೆಯುತ್ತಾ ಮಾರುತಿಯನ್ನು ದೇವರ ಸ್ಮರಣೆ ಮಾಡುತ್ತಾ ಈ ಪ್ರಸಾದವನ್ನು ಸವಿಯೋಣ. ಆಯಿತು, ನೆಕ್ಸ್ಟ್ ಡೇ ಈ ಮಹೋತ್ಸವ ಮುಗಿಯಿತು. ಬಂತು ಮುಗಿದಂದ್ರೆ ನನ್ನ ಮಗ ನೆಕ್ಸ್ಟ್ ಡೇ ಬಂದ. ಹಿಂದಿನ ದಿನ ಸಾಯಂಕಾಲ ಅದರಿಂದ ಬಂದಿರಲಿಲ್ಲ. ನೆಕ್ಸ್ಟ್ ಡೇ ಬಂದು ಇಲ್ಲಿ ಯಾವ ರೀತಿ ಓಡಾಡ್ತಾ ಇದ್ದಾನೆ ನೋಡಿ. ಅಮ್ಮ ನೋಡು ಹೂ ಕೊಡು ಅಂಥೇಳಿ. ಈ ನವಗ್ರಹವನ್ನು ನಿನ್ನೆ ಅಷ್ಟೊಂದು ಸರಿಯಾಗಿ ನಾನು ನಿಮಗೆ ತೋರಿಸಿರಲಿಲ್ಲ, ಅದಕ್ಕೋಸ್ಕರ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟೊಂದು ಅದ್ಭುತವಾಗಿದೆ ಅಂದರೆ ಒಂದೇ ಸೂರಿನಡಿ ಹಲವಾರು ದೇವರುಗಳ ದರ್ಶನ ನಮಗೆ ಆಗತ್ತಲ್ಲ, ಆ ಒಂದು ಖುಷಿ ನೋಡಿ. ನನ್ನ ಮಗನ ಮುಖದಲ್ಲಿ ಎಷ್ಟೊಂದು ಖುಷಿ ಅರಳ್ತಾ ಇದೆ ನೋಡಿ. ಚಿನ್ನು ಬಂಗಾರ, ಈ ದೇವರು ಸದಾ ಆರೋಗ್ಯ ಆಯುಸ್ಸು ಕೊಟ್ಟು ಇದೇ ರೀತಿ ನನ್ನ ಮಗನ ಆಗ ನಮ್ಮೆಲ್ಲರನ್ನ ಸದಾ ಆಶ್ರಯಿಸಲಿ ಅಂಥೇಳಿ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀವಿ. ನವಗ್ರಹ ಅಷ್ಟೊಂದು ಅದ್ಭುತವಾಗಿದೆ. ಆಮೇಲೆ ಈ ಸೂರಿನಡಿ ಒಂದು ಬಹಳ ಹಳೆಯ ಕಾಲದ ಅಂದರೆ ಪುರಾತನ ಕಾಲದ ಒಂದು ಆಲದ ಗಿಡ ಇದೆ. ಈ ಆಲದ ಗಿಡ ಪ್ರತಿ ಶನಿವಾರ ಈ ಹನುಮನ ದರ್ಶನವನ್ನು ಪಡೆದುಕೊಂಡು ಆಲದ ಗಿಡದ ಕೆಳಗಡೆ ಬೆಳಗಿನ ಜಾವ ಎಲ್ಲರೂ ಪ್ರದಕ್ಷಿಸುತ್ತಾರೆ. ಅದೇ ರೀತಿ ನನ್ನ ಮಗನು ಈ ನವಗ್ರಹವನ್ನು ಸುತ್ತೋಣ ಬಾ ಅಮ್ಮ, ಸುತ್ತೋಣ ಬಾ. ಯಾವ ರೀತಿ ನೋಡಿ, ಇಲ್ಲಿ ನಾಗಪ್ಪನ ಒಂದು ಮೂರ್ತಿಯೂ ಇದೆ, ಅದಕ್ಕೆ ನಮಸ್ಕರಿಸ್ತಾ ಇದ್ದಾನೆ ನೋಡಿ. ನೋಡಿ, ಇದು ಆಲದ ಗಿಡ ಹೇಳಿದ್ನಲ್ಲ, ಅರಳಿ ಗಿಡ. ಆಲದ ಗಿಡ ನಂತರ ಅರಳಿ ಗಿಡ, ಆಲದ ಮರ ನೋಡಿ. ಎಷ್ಟೊಂದು ಹಳೇ ಕಾಲದ ಗಿಡ. ಇದು ಒಂದೇ ಸೂರಿನಲ್ಲಿದೆ. ಎದುರುಗಡೆ ವಿಠಲ. ಈ ವಿಡಿಯೋ ನಿಮಗೂ ಇಷ್ಟ ಅನಿಸುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.